ಬೆಳಿಗ್ಗೆಯಿಂದ ರಾತ್ರಿವರೆಗೂ ದೇವ್ರ ಮುಂದೆ ಕೂತು ಭಜನೆ ಮಾಡಿದರೂ ಕೂಡ ನಿಮಗೆ ಒಳ್ಳೆಯದು ಆಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಸಾಕಷ್ಟು ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನೀವು ಕೂಡ ಇಂಥ ವಿಷಯಗಳನ್ನು ನೋಡಿರ್ಬೋದು, ಕೇಳಿರ್ಬೋದು. ಈ ದೇವಸ್ಥಾನಕ್ಕೆ ನಾನು ಬಂದು ಹೋದೆ, ಅದಾದ ನಂತರ ನನ್ನ ಸಾಲವೆಲ್ಲ ತೀರಿ ಹೋಯಿತು, ಅಥವಾ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನಮ್ಮ ಮಗಳು ತುಂಬ ವರ್ಷದಿಂದ ಇದು ಸಂತಾನೋತ್ಪತ್ತಿನೇ ಆಗಿರಲಿಲ್ಲ, ಇಲ್ಲಿ ಬಂದ ಮೇಲೆ ಎಲ್ಲ ಸರಿ ಆಯಿತು, ಈ ರೀತಿಯಾದ್ದು. ಮತ್ತು ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನನ್ನ ಸಾಲವೆಲ್ಲ ತೀರಿ ಹೋಯಿತು, ಪ್ರಮೋಷನ್ ಸಿಕ್ತು, ನಾನಾ ರೀತಿಯಾದ ಒಳ್ಳೆಯ ವಿಚಾರಗಳು ಈ ದೇವಸ್ಥಾನಕ್ಕೆ XYZ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಆಯಿತು ಅನ್ನೋದು ನೀವು ಕೇಳಿರ್ತೀರ. ಸೊ ಈ ಥರದ ವೀಡಿಯೋಸ್ ನೋಡಿ, ರೀಲ್ಸ್ ನೋಡಿ ನೀವು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ. 10 ಜನ ಹೋಗಿದ್ದಾರೆ ಅಂದರೆ ಒಂದು ಇಬ್ಬರಿಗೆ ಸಕ್ಸಸ್ ಆಗುತ್ತೆ, 8 ಜನರಿಗೆ ಫೇಲ್ಯೂರ್ ಆಗುತ್ತೆ. ಯಾಕೆ ಇದೆಲ್ಲ, ಯಾಕೆ ಹಿಂಗಾಗುತ್ತೆ, ಇದ್ರ ಹಿಂದೆ ಇರುವಂಥ ಮರ್ಮವೇನು ಅಂತ ನೀವು ತಿಳ್ತಾ ಹೋದರೆ, ಆ್ಯಕ್ಚುಲಿ ದೇವರು ಏನಿದೆ, ಯಾವುದೇ ರೀತಿಯಾದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಇವನ್ ನೀವು ಜೀವನದಲ್ಲಿ ಯಾವತ್ತೂ ಪೂಜೆನೇ ಮಾಡಿಲ್ಲ, ದೇವ್ರಿಗೆ ನಮಸ್ಕಾರನೇ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಯಾವುದೇ ರೀತಿಯಾದ ಕೆಟ್ಟದ್ದಾಗೋದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ದೇವ್ರ ಮುಂದೆ ಕೂತು ಭಜನೆ ಮಾಡಿದರೂ ಕೂಡ ನಿಮಗೆ ಒಳ್ಳೆಯದು ಆಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಇಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ, ಕರ್ಮದಿಂದ ಬಂದಿರುವಂತಹ ಗ್ರಹಗತಿಗಳು ಕೆಲಸ ಮಾಡ್ತಿರ್ತವೆ. ಜ್ಯೋತಿಷ್ಶಾಸ್ತ್ರದಲ್ಲಿ ವಿಂಶೋತ್ತರಿ ಮಹಾದಶ ಅಥವಾ ವಿಂಶೋತ್ತರಿ ದಶಾ ಸಿಸ್ಟಮ್ ಅಂತ ಒಂದಿದೆ. ಇದು 120 ವರ್ಷದೊಂದು ವಿಂಶೋತ್ತರಿ ದಶಾ ಸಿಸ್ಟಮ್. ಒಬ್ಬ ವ್ಯಕ್ತಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ 120 ವರ್ಷ ಬದುಕ್ತಾನೆ ಅಂತ ಆ ಕ್ಯಾಲ್ಕುಲೇಷನ್ ಮೇಲೆ ಒಂದು ವಿಂಶೋತ್ತರಿ ದಶ ಮಾಡಲಾಗಿದೆ. ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೂ ಈ ಗ್ರಹದ್ದು ಆ್ಯಕ್ಟಿವೇಶನು, ಅದರೊಳಗಡೆ ಮತ್ತೆ ಅಂತರ್ದಶ, ಅದರೊಳಗಡೆ ಒಂದು ಚಿಕ್ಕ ಪ್ರಾಣದಶ, ಪ್ರತ್ಯಂತರದಶ, ಈ ಥರದ್ದು ಚಿಕ್ಕ ಚಿಕ್ಕ ದಶಗಳು ಮತ್ತು ದೊಡ್ಡ ಅಂತರ್ದಶ, ಅದಕ್ಕಿಂತಲೂ ದೊಡ್ಡದು ಮಹಾದಶ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಫಾರ್ ಎಕ್ಸಾಂಪಲ್ಲು ಶುಕ್ರನ ಮಹಾದಶೆ, ಶುಕ್ರದಶೆ ಸ್ಟಾರ್ಟ್ ಆಯ್ತು ನೋಡೋ ಅವನಿಗೆ ಅಂತ ಇರ್ತಾರಲ್ಲ. ಸೊ ಶುಕ್ರನ ಮಹಾದಶೆ 20 ವರ್ಷದಿರುತ್ತೆ. ಬುಧನ ಮಹಾದಶೆ 17 ವರ್ಷ, ಶನಿದ 17 ವರ್ಷ, ಚಂದ್ರನ 10 ವರ್ಷ, ಸೂರ್ಯನ 7 ವರ್ಷ, ಕೇತುವಿನ 7 ವರ್ಷ. ಸೊ ಅದು ಯಾವ ನಕ್ಷತ್ರದಲ್ಲಿ ಆ ವ್ಯಕ್ತಿ ಜನನ ಆಗಿರುತ್ತೆ, ಆ ನಕ್ಷತ್ರಕ್ಕನುಸಾರವಾಗಿ ಆ ವ್ಯಕ್ತಿಯ ಮಹಾದಶ ಅಂತರ್ದಶ ಒಂದಾದ್ಮೇಲೊಂದು ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಈಗ ಕೇತು ಮಹಾದಶ ಸ್ಟಾರ್ಟ್ ಆಯಿತು ಅಂದರೆ, ಕೇತು ಒಂದು ವೈರಾಗ್ಯಕ್ಕೆ ಕಾರಕ. ಕೇತು ನಿಮ್ಮನ್ನು ಫೈನಾನ್ಷಿಯಲ್ ಎಕನಾಮಿಕ್ ಕ್ರೈಸಿಸಲ್ಲಿ ತಳ್ತಾನೆ. ಕೇತು ನಿಮಗೆ ಡೈವರ್ಸ್ ಕೊಡಿಸ್ಬೋದು. ಕೇತುವಿನಿಂದ ನೀವು ಜಾಬಿಂದ ಫೈರ್ ಆಗ್ಬೋದು. ಕೇತು ನಿಮ್ಮನ್ನು ಒಂದು ಅಧ್ಯಾತ್ಮದ ಕಡೆ ಬರಲಿಕ್ಕೆ ಒಂದು ಲೈಟಾಗಿ ಒಂದು ಇಂಟಿಮೇಷನ್ ಕೊಡ್ತಾ ಹೋಗ್ತಾನೆ, ಆದರೆ ನಾವು ಕೇಳೋದಿಲ್ಲ, ಅದ್ರ ಕಡೆ ಗಮನ ಕೊಡೋದಿಲ್ಲ. ನನಗೆ ಯಾಕೆ ಎಲ್ಲ ಲಾಸ್ ಆಗ್ತಾಯಿದೆ, ಯಾಕೆ ಡೈವೋರ್ಸ್ ಆಯಿತು, ಯಾಕೆ ನನ್ನ ಪ್ರೀತಿ ಪಾತ್ರರು ಮರಣ ಹೊಂದಿದರು, ಇವೆಲ್ಲವೂ ಕೂಡ ವಿಚಾರ ಮಾಡ್ತಾ ಮಾಡ್ತಾ ವ್ಯಕ್ತಿ ಮಾನಸಿಕವಾಗಿ ಸಮಸ್ಯೆಗೆ ತಳ್ತಾ ಹೋಗ್ತಾನೆ. ಶನಿ 7.5 ಅಂತ ಬಂದಾಗಲೂ ಕೂಡ ವ್ಯಕ್ತಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ಕಡೆಯಿಂದನೂ ಕೂಡ ಅಡ್ಡಕತ್ರೆಯಲ್ಲಿ ಸಿಲುಕಿಸ್ತಾ ಹೋಗ್ತಾನೆ. ಸೊ ಯಾಕೆ ಬರಲಿಕ್ಕೆ ಕಾರಣ ಏನು ಅಂದರೆ, ಒಬ್ಬ ವ್ಯಕ್ತಿಯ ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಅವೆಲ್ಲ ಗ್ರಹಗತಿಗಳು ಮಹಾದಶ ಅಂತರ್ದಶಾಗ ಅನುಗುಣವಾಗಿ ಮತ್ತು ನಮ್ಮ ಓಲ್ಡ್ ಕರ್ಮ, ಬ್ಯಾಗೇಜ್ ಆಫ್ ಕರ್ಮ ಏನಿರುತ್ತೆ ಅದನ್ನು ನಾವು ಅನುಭವಿಸಲೇಬೇಕು. ಹೀಗಾಗಿ ಜಾತಿ, ದೇಶ ಯಾವುದೇ ಇದ್ದರೂ ಕೂಡ ಮನುಷ್ಯ ಅಂತ ಬಂದಾಗ ಖಂಡಿತವಾಗೂ ಈ ಕರ್ಮ ದಶ, ಅಂತರ್ದಶ, ಗ್ರಹಗತಿಗಳ ಪ್ರಭಾವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಕಾರಣಕ್ಕೆ ಒಬ್ಬ ವ್ಯಕ್ತಿ ಶ್ರೀಮಂತ ಇರ್ತಾನೆ, ಬಡವ ಆಗ್ತಾನೆ, ಬಡವ ಇದ್ದವನು ಶ್ರೀಮಂತ ಆಗ್ತಾನೆ, ಮನೆಯಲ್ಲಿ ಎಲ್ಲ ಐಷಾರಾಮಿ ಬದುಕಿದ್ರೂ ಕೂಡ ವ್ಯಕ್ತಿಯಲ್ಲಿ ಮಾನಸಿಕ ಸಮಸ್ಯೆಗಳಿರ್ತವೆ. ವ್ಯಕ್ತಿಯಲ್ಲಿ ಬಡತನ, ಕೆಟ್ಟ ದಾರಿದ್ರ್ಯದ್ದು ಕೂಡ ತುಂಬ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಕೆಲವರು. ಸೊ ನಾನಾ ರೀತಿಯಾದ ಒಂದು ಚಿತ್ರ ವಿಚಿತ್ರ ಬದುಕು ನಿಮಗೆ ಮಾರ್ಕೆಟಲ್ಲಿ ನಾನಾ ರೀತಿಯಾದ ಜನರುಗಳ ನೋಡ್ಲಿಕ್ಕೆ ಸಿಗ್ತದೆ. ಸೊ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ದಶ, ಅಂತರ್ದಶ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಬ್ಬ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾನೆ ಅಂದರೆ ಕರೆಕ್ಟ ಇನ್ನೊಂದು ವಾರ ಅಥವಾ 1 ತಿಂಗಳ ಒಳಗಡೆ ಒಂದು ನೆಗೆಟಿವ್ ಪ್ಲ್ಯಾನೆಟ್ ಇರುವಂಥದ್ದು ಅಂತರ್ದಶ ಅಥವಾ ಮಹಾದಶ ಎಂಡ್ ಆಗ್ತಾ ಇರ್ತದೆ. ಅವನು ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ, ಹೋಗಿ ಬಂದು 1 ವಾರ 1 ತಿಂಗಳ ಒಳಗಡೆ ಆ ನೆಗೆಟಿವ್ ಗ್ರಹದ್ದು ಅಂತರ್ದಶ ಮುಗಿತದೆ, ಕೇತು ಅಂತರ್ದಶ ಮಹಾದಶ ಮುಗಿತದೆ, ರಾಹು ಅಂತರ್ದಶ ಮಹಾದಶ ಮುಗಿತದೆ, ಅಥವಾ ಶನಿ 7.5 ಮುಕ್ತಾಯ ಆಗ್ತದೆ. ಹೀಗೆ ಆದಾಗ ನಿಮಗೆ 1 ತಿಂಗಳು 2 ತಿಂಗಳಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಆಗೇನಾಗುತ್ತೆ, ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೇ ನನಗೆ ಇದೆಲ್ಲ ಆಗಿದೆ ಅಂತ ಒಂದು ಕಲ್ಪನೆಯಲ್ಲಿದ್ದು ಆ ದೇವರನ್ನು ನಂಬಲಿಕ್ಕೆ ಶುರು ಮಾಡ್ತಾನೆ ಮತ್ತು ಬೇರೆ ಬೇರೆ ಜನರಿಗೆ ಈ ಸುದ್ದಿಯನ್ನು ಹರಡಿಸ್ಬಿಟ್ಟು ಬೇರೆ ಎಲ್ರಿಗೂ ಕೂಡ ಆ ದೇವಸ್ಥಾನಕ್ಕೆ ಹೋಗುವಂಗೆ ಮಾಡ್ತಾರೆ. ಸೊ ಇವೆಲ್ಲ ಏನಿದೆ ಇಂಡಿವಿಜುವಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ.
ಆ ಇಂಡಿವಿಜುವಲ್ದು ಯಾವುದು ದಶ ನಡೀತಾ ಇರ್ತದೆ, ಯಾವುದು ಅಂತರ್ದಶ ನಡೀತಾ ಇರ್ತದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. 100 ಜನ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ 100 ಜನಕ್ಕೂ ಕೂಡ ಒಳ್ಳೆಯದಾಗತ್ತೆ ಅಂತ ಇಲ್ಲ. ಕಾರಣ ಏನು ಅಂದರೆ ವ್ಯಕ್ತಿಗತ ಅನುಸಾರವಾಗಿ ನಡೀತಾ ಇರುವಂಥ ದಶ ಅಂತರ್ದಶ ಆದಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಶ ಯಾವ್ದು ನಡೀತಾ ಇದೆ, ಅಂತರ್ದಶ ಯಾವ್ದು ನಡೀತಾ ಇದೆ ಅಂತ ತಿಳ್ಕೊಬೇಕು ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ನಿಖರವಾದ ಸಮಯ ಕರೆಕ್ಟಾಗಿದ್ದರೆ ಮಾತ್ರ. ಕೆಲವ್ರು ಹೆಸರು ಮೇಲೆ ಹೇಳ್ತೀನಿ ಬನ್ನಿ ಅಂತಾರೆ, ಕೆಲವ್ರು ಯಾವ ವಾರ ಹುಟ್ಟಿದ್ದೀನಿ ಅದಕ್ಕೆ ಬನ್ನಿ ಅಂತಾರೆ, ಇನ್ನು ಕೆಲವರು ಜನ್ಮನಾಮ ಮೇಲೆ ಹೇಳ್ತೀನಿ ನಾನು ಅಂತಾರೆ, ಇನ್ನು ಕೆಲವ್ರದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿಸ್ತಾರೆ. ಎಲ್ಲವೂ ಕೂಡ ಬೋಗಸ್. ಪೂಜೆ ಮಾಡಿಸೋಂಗಿತ್ತಂದ್ರೆ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಕೂಡ ಯಾರಿಗೂ ಕೂಡ ಕಷ್ಟನೇ ಇರ್ತಿರಲಿಲ್ಲ, ಎಲ್ಲರೂ ಸುಖವಾಗಿರ್ತಿದ್ರು. ಎಲ್ಲರ ಹತ್ರ ದುಡ್ಡಿದೆ, 5-10 ಸಾವಿರ ಖರ್ಚು ಮಾಡೋದೇನು ದೊಡ್ಡ ವಿಷಯ ಅಲ್ಲ ಪೂಜೆಗೆ. ಓಕೆ, ಸೊ ದಶ ಅಂತರ್ದಶ ಬಹಳ ಮುಖ್ಯ ಆಗುತ್ತೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಯಾವುದೇ ರೀತಿಯಾದ ಪರಿಹಾರ ಸಿಗೋದಿಲ್ಲ. ಓನ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಡೇಸ್, ಇವೆಂಟ್ಸ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಡೇಸ್ ಮಾತ್ರ ಕಂಡ್ಕೋಬೋದು. ಈ ವಶೀಕರಣ ಮತ್ತು 10 ನಿಮಿಷದಲ್ಲಿ ನಾನು ಪರಿಹಾರ ಕೊಡಿಸ್ತೀನಿ, 30 ದಿನದೊಳಗಡೆ ಪರಿಹಾರ ಕೊಡಿಸ್ತೀನಿ, ಇವೆಲ್ಲವೂ ಕೂಡ ಬೋಗಸ್ ವಿಚಾರಗಳು ಮಿತ್ರ.